ಯೋಗೇಶ್ ಅವ್ರ ತಂದೆ ತಾಯಿನ ಹೆಂಗ್ ನೋಡ್ಕೊಂತ ಇದಾರೋ ಅಂತ ಇವರೇ ನಮ್ಮ ತಂದೆ. ಪಾಪ ಸ್ನೇಹಿತರೆ ಏನ್ ಮಾಡ್ಲಿ ಹೇಳ್ರಿ, ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಏನ್ ಮಾಡಕ್ ಸಾಧ್ಯ ಹೇಳ್ರಿ? ಮಂಚ ಕೊಡ್ಬೋದು, ಹಾಸಿಗೆ ಕೊಡ್ಬೋದು, ಊಟ ಕೊಡ್ಬೋದು, ಇಷ್ಟೇ ಮಾಡಕ್ ನಮ್ ಕೈಲಿ ಆಗೋದು. ಮಕ್ಕಳು ಅಂತ ಸಾಕ್ತೆ ಸೆಕೆಂಡ್ ಇಯರ್ ಓದಿಸ್ತೇ 3 ಆಳಾಕ್ಬೇಕು ಹಂಗವ್ರೆ. ಏನ್ ಪ್ರಯತ್ನ ಬರಲಿಲ್ಲ. ಇವರು ನನ್ನ ಧರ್ಮಪತ್ನಿ. ಸೊ ಇವರು ವಾರದಲ್ಲಿ 2 ದಿನ 3 ದಿನ ಇಲ್ಲೇ ಬಂದು ಎಲ್ಲ ಸೇವೆ ಮಾಡ್ತಾರೆ. ನೋಡ್ಬೋದು ನೀವು ಇಲ್ಲಿ. ನಾವಿರೋವರೆಗೂ ನೀವ್ಯಾರು ಅನಾಥರಲ್ಲ. ನೋಡಿ ಆ ಕೈ ಇಷ್ಟು ದಪ್ಪ ಇತ್ತು ಸರ್. ಓಕೆ ಓಕೆ ಓಕೆ. ಒಂದಿಷ್ಟು ದಪ್ಪ ಇತ್ತು ಕೈ. ಈಗ ಪ್ರೆಸೆಂಟ್ ಅವ್ರ ಕೈ ಹೆಂಗಿದೆ ನೋಡಿ, ಒಂದಿಷ್ಟು ದಪ್ಪ ಇತ್ತು. ವಿಡಿಯೋ ಕೂಡ ಇದೆ, ನೀವು ನೋಡಿರ್ಬೋದು, ಫೇಸ್ಬುಕ್ ಅಲ್ಲಿ ತುಂಬಾ ಜನ ನೋಡಿದ್ದಾರೆ. ಅಪ್ಪಾಜಿ ಹೇಗಿದ್ದೀರಾ? ತುಂಬಾ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಸೊ ಈಗ ಅಡ್ಮಿಟ್ ಮಾಡಬೇಕು, ಡಾಕ್ಟರ್ ಕೂಡ ಹೇಳಿದ್ದಾರೆ. ಯಾವ ಕ್ಷಣ ಕೂಡ ಏನ್ ಬೇಕಾದ್ರೂ ಆಗ್ಬೋದು ಸರ್. ಇವ್ರಿಗೆ ಓಪನ್ ಅಪ್ ಆಗಿ ಹೇಳ್ಬೇಕಂದ್ರೆ TB ಇದೆ. ಅವ್ರ ಮುಂದೆ ಹೇಳ್ತಾ ಇದೀನಿ, ತಪ್ಪು ತಿಳ್ಕೊಬೇಡಿ. HIV ಇದೆ. ಇವಾಗ ಅವ್ರ ಫ್ಯಾಮಿಲಿಯವರೇ ಅವ್ರಿಗೆ ಕಿಡ್ನಿನ ತಗೊಂಡ್ಬಿಟ್ಟಿದ್ದಾರೆ. ನೋಡಿ ಕಿಡ್ನಿ ತಗೊಂಡಿದ್ದಾರೆ ನೋಡಿ, ಆಸ್ತಿಗೋಸ್ಕರ. ಸರಿ ಅಲ್ಲೂ ಪಾಪ ಅವ್ರು ಬೇಜಾರ್ಕೊಂಡ್ರು, ಬೇಡಮ್ಮ ನನ್ನಿಂದ ನಿಮ್ಗೆ ತೊಂದರೆ ಬೇಡ ಅಂದ್ಬಿಟ್ಟು ಒಂಚೂರು ಕಾಲೇಟಾಗಿತ್ತು. ಕಾಲೇಟಾಗಿರೋ ಹೊತ್ತಿಗೆ ಆಸ್ಪತ್ರೆಗೆ ಬಂದೆ. ಜೈಲ್ ಹತ್ರ ಹೋಗೋದು, ಊಟ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ತಗೊಂಡೋದ್ರು. ಅವರು ಕಲ್ಸಿ ಅಲ್ಲಿಗೆ ಹೋಗೋ ಹೊತ್ತಿಗೆ ಅದು ಎಲ್ಲ ಅಳಿಸಿ ನೀರಾಗೋದಿತ್ತು. ಮಗ ನೋಡಿದಾಗ ನಮ್ಮ ಮಗ ಅವಾಗ ಏನಂದ, ಅಪ್ಪ ನಾನು ಹೊರಗಡೆ ಬಂದೇ ಬರ್ತೀನಿ, ನಿಮ್ಮನ್ನು ಚೆನ್ನಾಗಿ ಸಾಕ್ತೀನಿ, ಎದುರುಬೇಡಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇವ್ರು ನಮ್ಮ ತಂದೆ. ನೋಡಿ ನೋಡಿ ಇದೊಂದು ಎಲ್ಲ ಮುಂದೆ ಒಂದು ಇದಿರುತ್ತೆ, ಯೋಗೇಶ್ ಅವ್ರ ತಂದೆ ತಾಯಿನ ಹೆಂಗ್ ನೋಡ್ಕೊಂತ ಇದಾರೋ ಅಂತ. ಇವರೇ ನಮ್ಮ ತಂದೆ. ಪಾಪ ಅವರೇ ಎಲ್ಲ ಮಾಡ್ತಾರೆ ಸರ್. ಅಡಿಗೆ ಊಟ ಮಾಡಿದ್ದು ಎಲ್ಲ ಅವರೇ ವಾಶ್ ಮಾಡ್ತಾರೆ. ಏನ್ ಮಾಡೋಣ ಸರ್, ನಮ್ ಕಷ್ಟ ನಮ್ಗೆ ಗೊತ್ತು. ಬಟ್ ನೋಡೋ ಜನಗಳು ಅದನ್ನ ಅರ್ಥ ಮಾಡ್ಕೊಬೇಕು, ಯಾಕೆ ಈ ಸೇವೆನ ಆಯ್ಕೆ ಮಾಡ್ಕೊಂಡಿದೀನಿ ಅಂತ. ಯಾಕಂದ್ರೆ ಆಶ್ರಮ ಮಾಡೋದು ಎಲ್ರು ದುಡ್ಡು ಮಾಡಕ್ಕೆ ಮಾಡಲ್ಲ. ಯಾಕಂದ್ರೆ ಆಶ್ರಮದ ಹೆಸರು ಹೇಳ್ಕೊಂಡು ಕೊಳ್ಳೆ ಹೊಡಿಯೋರು ತುಂಬಾ ಜನ ಇದಾರೆ. ಆಶ್ರಮದ ಹೆಸರು ಹೇಳ್ಕೊಂಡು ಬಟ್ಟೆ ಕಲೆಕ್ಷನ್ ಮಾಡಿ ಎಲ್ಲೋ ಒಂದ್ ಕಡೆ ಮಂಡಿಗೆ ಹಾಕೋರು ತುಂಬಾ ಜನ ಇದಾರೆ. ಆ ತರ ಸಂಸ್ಥೆ ಅಲ್ಲವೇ ಅಲ್ಲ ಇದು. ಆ ತರ ಕೆಲ್ಸಕ್ಕೆ ನಾವ್ ಯಾವತ್ತೂ ಕೈ ಹಾಕಲ್ಲ. ನಮ್ಗೆ ಆತರದ್ದು ಅವಶ್ಯಕತೆನೂ ಇಲ್ಲ ಸರ್. ಜನಗಳು ತಂದು ಕೊಟ್ಟಿದ್ದನ್ನೇ ನಾವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಸಾಕಾಗಿದೆ. ಸೊ ನೋಡಿ ಅಪ್ಪಾಜಿ ಅವರೇ, ನಿಮ್ಗೆ ಹೆಂಗ್ ಖುಷಿ ಆಗುತ್ತಾ? ನಮಗೂ ಖುಷಿನೇ ಅಪ್ಪ, ನಮ್ ಕೆಲಸ ಮಾಡಕ್ಕೆ ಖುಷಿ ನಮ್ಗೆ. ಹೌದಾ? ಅಲ್ಲ, ಮಗ ಅವರು ಇವತ್ತು ತುಂಬಾ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ. ಹೌದು. ಸೊ ಎಲ್ರು ಅವ್ರನ್ನ ಗುರುತಿಸ್ತಿದ್ದಾರೆ. ಒಂದ್ ಟೈಮಲ್ಲಿ ತುಂಬಾ ಕಷ್ಟ ಇತ್ತಂತ ಬೇರೆ ಹೇಳ್ತಾ ಇದ್ರು, ಓದೋಕ್ಕೂ ಆಗಿರ್ಲಿಲ್ಲ ನಮ್ಗೆ ಅಂತ. ಸೊ ಅವತ್ತಿಂದೆಲ್ಲ ನೀವು ನೋಡಿದವಾಗ ಇವತ್ತು ಹೆಂಗ್ ಅನ್ಸುತ್ತೆ? ನಮ್ಗೆ ತುಂಬಾ ಇದಾಗುತ್ತೆ. ನಮಗೂ ಮಾಡೋದು ಒಳ್ಳೇದೇ. ಇಲ್ಲ, ನೀವು ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀರಾ ಇಲ್ಲಿ? ನಾವು ಮಾಡ್ಲೇಬೇಕಲ್ಲ, ಜನ ಇವಾಗ ಕೂಲಿ ಸಂಬಳ ನೋಡಿ. ನಮ್ಗೆ ಗೊತ್ತೇ ಇಲ್ಲ, ಅಡುಗೆ ಮನೆ ಬರೋಕ್ಕೋಸ್ಕರ ಈಗ ಗೊತ್ತಾಯ್ತು ನೀವೇ ಮಾಡ್ತಾ ಇದ್ದೀರಾ ಅಂತ. ಆಮೇಲೆ ಈಗ ಎಲ್ರಿಗೂ ಒಂದು ಇದಿರುತ್ತೆ ನೋಡಿ, ಇಷ್ಟೆಲ್ಲ ಮಾತಾಡ್ತಾರೆ ಅವ್ರ ತಂದೆನ ಪಾದೆ ತೊಳೆಯಕ್ಕೆ ಇಟ್ಟವ್ರೆ ಅಂತ. ಸೊ ನಮ್ ತಂದೆ ತಾಯಿ ಒಂದೇ ಮಾತು ಹೇಳೋದು, ನೀನು ಹೊರಗಡೆ ಎಲ್ಲೋ ಕಷ್ಟ ಪಡ್ತಿರ್ತೀಯ, ನಿನ್ನ ಒಂದು ಕೆಲಸವನ್ನ ನಾವು ಸ್ವಲ್ಪ ಪರಿಪೂರ್ಣವಾಗಿ ಇಲ್ಲಿ ಮಾಡ್ತೀವಿ, ಯಾವ್ದೇ ತರ ಬೇಜಾರ್ ಮಾಡ್ಕೊಂಬೇಡ. ನಮ್ ಕೆಲಸ ಇದು, ನಾವೆಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗಿದ್ರು ನಾವ್ ಈ ಕೆಲಸ ಮಾಡ್ಲೇಬೇಕು, ಇದು ನಮ್ಮನೆ ಕೆಲಸ ಅಂತ ಹೇಳ್ಬಿಟ್ಟು ನಮ್ಮ ಇವತ್ತು ನಮ್ಮ ತಾಯಿಯವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಅವ್ರು ರೆಸ್ಟ್ ಅಲ್ಲಿ ಇದಾರೆ. ಅದಕ್ಕೆ ನಮ್ಮ ಅಪ್ಪವರು ಕೆಲಸ ಮಾಡ್ತಾವ್ರೆ. ಯಾಕಂದ್ರೆ ಇಲ್ಲಿರೋರು ಎಲ್ಲರೂ ಕೂಡ ಕೆಲಸ ಮಾಡ್ಕೊಂಡೇ ಇದಾರಲ್ವಾ. ಇವರು ನನ್ನ ಧರ್ಮಪತ್ನಿ. ಸೊ ಇವರು ವಾರದಲ್ಲಿ 2 ದಿನ 3 ದಿನ ಇಲ್ಲೇ ಬಂದು ಎಲ್ಲ ಸೇವೆ ಮಾಡ್ತಾರೆ. ಆಮೇಲೆ ಇದೆಲ್ಲ ನಾನ್ ಸಂಪಾದನೆ ಮಾಡಿರೋದಲ್ಲ, ಇರೋದು ಹೇಳ್ತೀನಿ, ಇದೆಲ್ಲ ಜನಗಳು ಕಳ್ಸಿಕೊಟ್ಟಿರೋದು. ಎಲ್ಲ ಕರ್ನಾಟಕ ಹೃದಯ ಸ್ನೇಹಿತರು ಕಳ್ಸಿಕೊಟ್ಟಿರೋದನ್ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದೀವಿ. ಪ್ರತಿದಿನ ಎಷ್ಟು ಯೂಸ್ ಆಗತ್ತೆ ಅಂದ್ರೆ, ಅಕ್ಕಿ ಎಲ್ಲ ಆಲ್ಮೋಸ್ಟ್ ಬರುತ್ತೆ. ಅದಾದ್ಮೇಲೆ ನಮ್ಗೆ ಖಾರದ ಪುಡಿ, ಎಣ್ಣೆ, ಅದು ಬೇಳೆ ಐಟಮ್ಸು, ಅದು ತುಂಬಾ ಅವಶ್ಯಕತೆ ಇದೆ, ತುಂಬಾ. ಆಮೇಲೆ ನಮ್ಗೆ ಇಲ್ಲಿ ಒಂದು ಒಳ್ಳೆ ಸ್ಟೌವಿನ ಅವಶ್ಯಕತೆ ಇದೆ. ಆಮೇಲೆ ಒಂದು ದೋಸೆ ಮಾಡೋದಕ್ಕೆ ಒಂದು ಆ ತರದ ಒಂದು ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಗೆ ಚಪಾತಿ ಮತ್ತೆ ದೋಸೆ ಒಂದೊಂದೇ ಮಾಡೋದಕ್ಕೆ ನಮ್ದೊಂದು ಸಣ್ಣ ಇದ್ರಲ್ಲಿ ಮಾಡ್ತಾ ಇದೀವಿ. ಆಮೇಲೆ ತಿಂಗಳಿಗೆ ಮ್ಯಾಕ್ಸಿಮಮ್ ಒಂದು 7 ರಿಂದ 8 ಗ್ಯಾಸ್ ಬೇಕು ನಮ್ಗೆ. ಸೊ 8 ಗ್ಯಾಸ್ ಬೇಕೇ ಬೇಕು. ಸೊ ಅಡಿಗೆ ಮಾಡ್ಲೇಬೇಕು. 3 ಟೈಮ್ಸ್ ಮಾಡ್ಬೇಕು. 3 ಟೈಮು ಒಂದು 200 ಜನ ಊಟ ಮಾಡ್ತಾ ಇರ್ತಾರೆ ಎವ್ರಿ ಡೇ. ಒಂದು 200 ಜನ ಊಟ ಮಾಡ್ತಾರೆ. ಮೇಡಮ್, ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಯಜಮಾನ್ರ ಬಗ್ಗೆ? ಯಾಕಂದ್ರೆ ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ನಮಗೂ ಕೂಡ ಇಲ್ಲಿ ಬರೋವರೇ ಗೊತ್ತಿಲ್ಲ ಇಷ್ಟೆಲ್ಲ ಮಾಡಿದ್ದಾರೆ, ಇಷ್ಟೆಲ್ಲ ಕಷ್ಟದಿಂದ ಬಂದಿದ್ದಾರೆ ಅಂತ. ಅವರು ಹೇಳ್ತಾ ಇದ್ರು, ಅಂದ್ರೆ ಜೈಲ್ವರೆಗೂ ಹೋಗಿ ಬಂದಿದಾರಂತೆ ಅವರು. ಸೊ ಅದನ್ನೆಲ್ಲ ನೋಡುವಾಗ ಎಲ್ಲೊಂದ್ ಕಡೆ ಫೀಲ್ ಆಗುತ್ತೆ. ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಸ್ಟೇಷನ್ನಲ್ಲಿ ನಮ್ಮ ಸೊಸೆ ಬಂದು, ಏನಪ್ಪ ಹಿಂಗ ಆಗ್ತದೆ, ಅವ್ರ ಮನೆ ಹತ್ರ ಬಂದು ಆವತ್ತು ಕೇಳ್ದ, ಏನಮ್ಮ ಹಿಂಗಾಗಿದೆ, ಯಾರು ಹೇಳಿದ್ವಿ ನಮ್ಮ, ನನಗೆ ಗೊತ್ತೇ ಇಲ್ಲಪ್ಪ, ನನಗೆ ಗೊತ್ತೇ ಇಲ್ಲ, ವಿಚಾರನೇ ಗೊತ್ತಿಲ್ಲ ನನಗೆ, ನೀವೇ ಬಂದು ಹೇಳ್ತಾ ಇರೋದು ಅಂತ ಅಂದ್ರು. ಅವಾಗ ನಾವು ಹೋಗೋ ಒಟ್ಟಿಗೆ ಇವರು ಮಕ್ಕಳು ಕರ್ಕೊಂಡು, ಸಣ್ಣ ಮಗ ಇಟ್ಕೊಂಡು ಸ್ಟೇಷನ್ ಹತ್ರ ಹೋಗ್ಬೇಕಾದ್ರೆ ಯಾರು ಬಿಡ್ಲಿಲ್ಲ.
ಅವ್ರ ಮಗ ತೋರ್ಸಕ್ಕೆ ಬಿಟ್ಟು ಕಳ್ಸಿದ್ರು. ಜೈಲ್ ಹತ್ರ ಹೋದು ಊಟ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ತಗೊಂಡೋದ್ರು. ಅವ್ರು ಕಲ್ಸಿ ಅಲ್ಲಿಗೆ ಹೋಗೋ ಹೊತ್ತಿಗೆ ಅದು ಎಲ್ಲ ಅಳಿಸಿ ನೀರಾಗೋದಿತ್ತು. ಮಗ ನೋಡಿದಾಗ ನಮ್ಮ ಮಗ ಅವಾಗ ಏನಂದ, ಅಪ್ಪ ನಾನು ಹೊರಗಡೆ ಬಂದೇ ಬರ್ತೀನಿ, ನಿಮ್ಮನ್ನು ಚೆನ್ನಾಗಿ ಸಾಕ್ತೀನಿ, ಎದ್ರ ಬೇಡ. ಏನ್ ಹೇಳಿದ್ರು ಕಮ್ಮಿನೇ, ಮಾತು ಬರಲ್ಲ ಅದಕ್ಕೆಲ್ಲ ಅಲ್ವಾ. ಆದ್ರೆ ನೀವು ಇಷ್ಟೊಂದು ಹೊಂದ್ಕೊಂಡು ಅವ್ರಿಗೆ ಅಷ್ಟೊಂದು ಸಪೋರ್ಟಿವ್ ಆಗಿ ಕೆಲಸಗಳನ್ನು ಮಾಡ್ತಿದ್ದೀರಲ್ಲ, ಅದಕ್ಕೆ ನಾವೆಲ್ಲ ಸೇರಿ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕನ್ಸುತ್ತೆ ಅಲ್ವಾ. ನೋಡಿ ಅವ್ರ ಕಣ್ಣಲ್ಲಿ ನೀರು ಬರ್ತಿದೆ, ಅಪ್ಪಾಜಿಯವ್ರು. ಅದು ಎಂಥವ್ರಿಗಾದ್ರೂ ಹಾಗೇ ಆಗುತ್ತೆ. ಎಲ್ಲರಿಗೂ ಇರುತ್ತೆ ಸರ್. ಈಗ ಇಷ್ಟೆಲ್ಲ ಸಾಕ್ತಿದ್ದಾನೆ, ಅವ್ರ ಅಪ್ಪ ಅಮ್ಮನ ಹೆಂಗ್ ನೋಡ್ಕೊಂಡಿರ್ಬೋದು ಅಂತ ತುಂಬಾ ಜನಕ್ಕೆ ಇರುತ್ತೆ. ಹೌದು ಹೌದು. ಅಪ್ಪ ಅಮ್ಮ ಇವತ್ತು ಮುಸ್ಸೆ ತಿಕ್ತಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಕರೆಕ್ಟ್ ಕರೆಕ್ಟ್. ಹಂಗನ್ಬಿಟ್ಟು ಅದು ಮುಸ್ಸೆ ತಿಕ್ಸ್ತಾ ಇದೀನಿ ಅಂತಲ್ಲ. ಅಲ್ಲ ಅಲ್ಲ ಅಲ್ಲ, ಅವ್ರಿಗೆ ಇದೆಯಲ್ಲ ಸರ್, ನಮ್ಮ ಮನೆದಿದು ನಾವು ಮಾಡಬೇಕು, ನಮ್ಮ ಮಗ ಮಾಡ್ತಿದ್ದಾನೆ ಅಂತ ಅವ್ರಿಗೆ ಇದೆಯಲ್ಲ, ಅದು ತುಂಬ ಖುಷಿಯಾದಂಥ ವಿಚಾರ. ಈಗ ನಾವು ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳಬೇಕು, ಯೋಗೀಶ್ ಅವ್ರಿಗೆ ಹೇಳೋ ಮುಂಚೆ ನಿಮ್ಗೆಲ್ಲ ಹೇಳ್ಬೇಕು, ಯಾಕಂದ್ರೆ ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರ. 3-4 ಅವರ್ ನಿದ್ದೆ ಮಾಡಿದ್ರೆ ಹೆಚ್ಚು ಸರ್. ನಾನು ಬರೀ 3-4 ಅವರ್ ನಿದ್ದೆ ಮಾಡಿದ್ರೆ ಹೆಚ್ಚು, ಯಾಕಂದ್ರೆ ಟೆನ್ಷನ್ ಅಷ್ಟು. ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರೋ ಇದೆ, ಬರ್ತದೆ ಬಿಡು, ಏನೋ ಮಾಡೋಣ, ಇಲ್ಲ ನಾನೇ ಓಡಾಡ್ಬೇಕು, ನಾನೇ ಮಾಡ್ಬೇಕು, ಎಲ್ಲ ತರಬೇಕು. ಒಂದ್ ಗ್ಯಾಸ್ ಇಲ್ಲ ಅಂದ್ರೆ ಫೋನ್ ಬರೋದು ನನ್ಗೆ, ಗ್ಯಾಸ್ ಖಾಲಿ ಆಗಿದೆ ಅಂತ. ನಾನು ಉಪವಾಸ ಮನ್ಗಿದ್ರು ಪರವಾಗಿಲ್ಲ ಸರ್, ಇಲ್ಲೊಬ್ರು ಉಪವಾಸ ಮಾಡಿದ್ರೆ ನಾನು ಅವತ್ತು ಸತ್ತಂಗೆ. ನಾನು ಆಮೇಲೆ ಎಷ್ಟೋ ಜನ ಕೇಳ್ತಾರೆ ಅವ್ರಿಗೆ ಆ ಕೆಲಸ ಮಾಡಿಸ್ತಾ ಇದೀರ ಅಂತ. ಸೊ ದಯವಿಟ್ಟು ತಪ್ಪಿರ್ಕೋಬೇಡಿ. ನಮ್ಮ ಮನೆ ಕೆಲಸ ಅಂತ ಇಡೀ ಫ್ಯಾಮಿಲಿ ಮಾಡ್ತಾ ಇದೀವಿ. ಇಲ್ಲಿ ದೊಡ್ಡದು ಚಿಕ್ಕದು ಅಂತ ಏನಿಲ್ಲ, ಎಲ್ಲ ನಾವು ಅಣ್ಣ ತಮ್ಮಂದಿರು. ನೋಡಿ ಒಂದು ವರ್ಡ್ ನೋಡಿ, ಇದು ನಿರಾಶ್ರಿತರ ದೇವಾಲಯ, ಇಲ್ಲಿ ದೇವರ ಸೇವೆ ಮಾಡಲಾಗುತ್ತದೆ. ನೋಡಿ ಇಲ್ಲೆಲ್ಲ ಮಲ್ಕೊಂಡಿದ್ದಾರೆ, ಪ್ರತಿಯೊಬ್ಬರಿಗೂ ನೀಟಾಗಿ ವ್ಯವಸ್ಥೆ ಮಾಡಿದೀವಿ. ಯಾರು ನೆಲದಲ್ಲಿ ಮಲಗಬಾರ್ದು ಅಂತ. ಕೈಲಾಗದಿದ್ದವ್ರಿಗೂ ಕೂಡ ನೀಟಾಗಿ ಅವ್ರಿಗೆ ಬೆಡ್ಡಿನ ವ್ಯವಸ್ಥೆ ನೋಡಿ, ಎಲ್ಲಾ ತರದ ವ್ಯವಸ್ಥೆ ನೀಟಾಗಿ ಮಾಡಿದೀವಿ. ಇವರು ಅಷ್ಟೇ, ಯಾವ ಕ್ಷಣ ಕೂಡ ಏನ್ ಬೇಕಾದ್ರೂ ಆಗ್ಬೋದು, ಗೊತ್ತಿಲ್ಲ. ಫೈನಲ್ ಕಂಡೀಷನ್, ಕುಂತಿದ್ದ ಜಾಗಕ್ಕೆ ಊಟ ಕೊಡಬೇಕು, ನೀರು ಕೊಡಬೇಕು, ವಾಶ್ರೂಮ್ಗೂ ಎದ್ದು ಹೋಗಲ್ಲ. ಸೊ ಇವರು ಅಷ್ಟೇ. ತುಂಬಾ ಜನ ಸರಸ್ವತಿ ಅಂತ, ಸೊ ಹಂಗೆ ತುಂಬಾ ಜನ. ಇವ್ ನೋಡಿ ಕಾಲು, ಅಮ್ಮ ಒಂಚೂರು ತೋರ್ಸಮ್ಮ, ಕಾಲು ಕಂಪ್ಲೀಟ್ ಕೊಳ್ತೋಗಿದೆ, ಕಾಲೇ ಇಲ್ಲ ಸರ್, ಇವಾಗ ಕೊಳ್ತೋಗಿದೆ. ಇವ್ರ ಈ ಕಂಡೀಷನ್ ಇವಾಗ ಪರವಾಗಿಲ್ಲ. ಈಗ ನೋವೆಲ್ಲ ಇದ್ ಮಾಡೋಕೆ ಏನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀರಾ? ಟ್ಯಾಬ್ಲೆಟ್ ಕೊಡ್ತೀವಿ, ಮಾತ್ರೆ ಕೊಡ್ತೀವಿ, ಡ್ರೆಸ್ಸಿಂಗ್ ಮಾಡಿಸ್ತೀವಿ, ಇಂಜೆಕ್ಷನ್ ಮಾಡಿಸ್ತೀವಿ, ಎಲ್ಲಾ ಮಾಡಿಸ್ತೀವಿ. ಏನೇ ಮಾಡಿಸ್ತೀವಿ ಅದು ಮೀರಿದ್ದು ಒಂದು ಬೇಕು, ಪ್ರೀತಿ, ಮಕ್ಕಳ ಪ್ರೀತಿ, ಅದು ಅವ್ರಿಗಿಲ್ಲ ಅಷ್ಟೇ. ಮಕ್ಕಳಿದ್ದಾರೆ ಬಟ್ ನೋಡ್ಕೊಂತ ಯಾರು ನೋಡ್ಕೊಳ್ಳಲ್ಲ. ಈ ಅಜ್ಜಿಗೂ ಅಷ್ಟೇ, ಎದ್ದು ಕೂತ್ಕೊಳಕ್ ಆಗಲ್ಲ. ಸೊ ಅವರು ನೆಲದಲ್ಲೇ ಓಡಾಡ್ತಾರೆ. ಇವ್ರಿಗೆ ಮುಟ್ಟಿದ್ರೆ ಸಾಕು ಕಿರ್ಚ್ಕೊಂತಾರೆ. ಪಾಂಡವಪುರದಿಂದ ತಂದ್ಬಿಟ್ರು, ಕಣ್ಣು ಕಾಣಲ್ಲ, ಕಿವಿನೂ ಕೇಳಲ್ಲ. ಅಯ್ಯೋ, ನೋಡ್ಬೋದು ನೀವು ಇಲ್ಲಿ. ನಾವಿರೋವರೆಗೂ ನೀವ್ಯಾರು ಅನಾಥರಲ್ಲ. ಎಷ್ಟು ಚೆನ್ನಾಗಿದೆ. ರಾಜಣ್ಣ ಅವರು ಅಂತ 1 kg ಹುಳ ಇತ್ತು ಕಂಪ್ಲೀಟ್ ಆಗಿ. ಈಗ ಬನ್ನಿ ಅಣ್ಣ, ಅಲ್ಲ ಇಲ್ಲೇ ಬನ್ನಿ ಸಾಕು, ಹಂಗೆ ಬನ್ನಿ. ನೋಡಿ ಆ ಕೈ ಇಷ್ಟು ದಪ್ಪ ಇತ್ತು ಸರ್. ಒಂದಿಷ್ಟು ದಪ್ಪ ಇತ್ತು ಕೈ. ಈಗ ಪ್ರೆಸೆಂಟ್ ಅವ್ರ ಕೈ ಹೆಂಗಿದೆ ನೋಡಿ, ಒಂದಿಷ್ಟು ದಪ್ಪ ಇತ್ತು. ವಿಡಿಯೋ ಕೂಡ ಇದೆ, ನೀವು ನೋಡಿರ್ಬೋದು, ಫೇಸ್ಬುಕ್ ಅಲ್ಲಿ ತುಂಬಾ ಜನ ನೋಡಿದ್ದಾರೆ. ಅಪ್ಪಾಜಿ ಹೇಗಿದ್ದೀರಾ? ಕೈಯಲ್ಲಿ ಹುಳ ಎಲ್ಲ ಎಷ್ಟಿತ್ತು? 1.5 kg. 1.5 kg ಹುಳ ಇತ್ತು. ಸೊ ಇವಾಗ ಈ ಕೈ ಬರ್ತಾನೆ ಇರ್ಲಿಲ್ಲ, ಇದೆಲ್ಲ ಏನು ವರ್ಕೇ ಆಗ್ತಿರ್ಲಿಲ್ಲ ಅವ್ರಿಗೆ. ಸೊ ನಾನು ಕೈಯೇ ತೆಗಿಬೇಕಂತ ಅನ್ಕೊಂಡಿದ್ದೆ, ಕೈ ತೆಗಿಸ್ಬಿಡ್ಬೇಕು ಇವ್ರದ್ದು ಅಂತ ಪ್ಲಾನ್ ಮಾಡಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಸೊ ಒಳ್ಳೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ಚೆನ್ನಾಗಿ ಮೆಡಿಸಿನ್ ಕೊಡಿಸಿ ಸರಿ ಹೋಗುತ್ತೆ ಅಂತ. ಆಮೇಲೆ ಅವ್ರಿಗೆ ನೀಟಾಗಿ ಊಟ, ಬೆಡ್ ಮೇಲೆ ಊಟ ಕಳಿಸಿ, ಇಲ್ಲೇ ಊಟ ಮಾಡಿಸಿ, ಅವ್ರಿಗೆ ನಾವು ಏನ್ ರಾಜನ್ ತರ ನೋಡ್ಕೊಂತಿಲ್ಲ ಸರ್. ಖುಷಿಯಾಗಿದ್ದೀರಾ? ಚೆನ್ನಾಗಿರಿ, ಹೀಗೆ ಇರಿ, ಚೆನ್ನಾಗಿರಿ. ಮಕ್ಳಿದಾರೆ ಸರ್, ಅವ್ರು 3 ಜನ ಗಂಡು ಮಕ್ಳು. ಹೌದಾ? ಯಾರು ನೋಡ್ಕೊಳ್ಳಲ್ಲ? ಎಲ್ಲಿ ಊರು ನಿಮ್ದು? ತುಮಕೂರು. ಈಗ ನೀವು ಇಲ್ಲಿರೋದು ಗೊತ್ತಾ ಮಕ್ಕಳಿಗೆ? ಗೊತ್ತಿರುತ್ತೆ ಸರ್, ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಅವ್ರ ಹತ್ರ ಒಂದು ಅಕೌಂಟ್ ಅಲ್ಲಿ 1 ಲಕ್ಷ ದುಡ್ಡಿದ್ರೆ ನಮ್ಮ ಡ್ಯಾಡಿ ಅಂತ ಹುಡುಕ ಬಂದಿರೋ. ಅಲ್ಲ, ಒಂದ್ ಕೇಳ್ಬೇಕು ಸರ್ ನಾನು. ಈಗ ಒಂದಿಷ್ಟು ಜನ ಬರ್ತಾರೆ, ಒಂದಿಷ್ಟು ಟೈಮು ಬಂದು ಸ್ವಲ್ಪ ದಿನ ಇರ್ತಾರೆ, ಆಮೇಲೆ ಹೋಗೋದು, ಆತರ ಆಗಲ್ವಾ? ಅಂದ್ರೆ ಫ್ಯಾಮಿಲಿ ಅವ್ರು ಬಂದ್ರೆ ನಾನೇ ಕಳಿಸ್ಕೊಡ್ತೀನಿ ಸರ್. ಸರ್ ಇದಕ್ಕಂತೂ ದೇವರನ್ನೇ ನಂಗೆ ಜನ ಸಹಾಯ ಮಾಡ್ಲೇಬೇಕು. ಈ ವ್ಯಕ್ತಿ ಪರಿಸ್ಥಿತಿ ಯಾವಾಗ ಏನು ಅಂತ ಗೊತ್ತಿಲ್ಲ ನೋಡಿ. ಕಂಪ್ಲೀಟ್ ಆಗಿ ಈ ತರ ಆಗಿದ್ದಾರೆ ಇವ್ರ ಪರಿಸ್ಥಿತಿ. ಸೊ ತುಂಬಾ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಸೊ ಈಗ ಅಡ್ಮಿಟ್ ಮಾಡಬೇಕು, ಡಾಕ್ಟರ್ ಕೂಡ ಹೇಳಿದ್ದಾರೆ. ಯಾವ ಕ್ಷಣ ಕೂಡ ಏನ್ ಬೇಕಾದ್ರೂ ಆಗ್ಬೋದು ಸರ್. ನಾವು ಡೈಲಿ ಅವ್ರಿಗೆ ಇವಾಗ ಊಟ ತಿಂಡಿಯನ್ನು ನಾವು ಮಾಡಿಸ್ತಾ ಇದೀವಿ, ಕೂರಿಸ್ತಾ ಇದೀವಿ, ಎಲ್ಲಾ ಮಾಡ್ತಾ ಇದೀವಿ ನೋಡಿ. ಇವರು ಬೀದಿಲಿ ನಮ್ಗೆ ಸಿಕ್ಕಿದ್ದು ಮಲ್ಲೇಶ್ವರಂ ಅಲ್ಲಿ. ಅಣ್ಣ ಎದ್ ಕೂತ್ಕೊಳ್ಳಿ, ಸ್ವಲ್ಪ ಕೂತ್ಕೊಳ್ಳಿ. ಆಗತ್ತೆ. ಊಟ ಮಾಡಿದ್ರೆ ಇಲ್ವಾ? ಸ್ವಲ್ಪ ತಿಂದ್ರೆ ಆಗಲ್ಲ, ಚೆನ್ನಾಗಿ ತಿನ್ಬೇಕು ನೀವು. ಸ್ನೇಹಿತರೆ
ಏನು ಮಾಡಲಿ ಹೇಳ್ರಿ, ಒಬ್ಬ ಟ್ಯಾಕ್ಸಿ ಡ್ರೈವರಾಗಿ ಏನು ಮಾಡೋಕ್ಕೆ ಸಾಧ್ಯ ಹೇಳ್ರಿ? ಮಂಚ ಕೊಡ್ಬೋದು, ಹಾಸಿಗೆ ಕೊಡ್ಬೋದು, ಊಟ ಕೊಡ್ಬೋದು, ಇಷ್ಟೇ ಮಾಡಕ್ಕೆ ನನ್ನ ಕೈಲಿ ಆಗೋದು. ಇದನ್ನ ಮೀರಿದು ಮಾಡಬೇಕು ಅಂದರೆ ದೇವ್ರ ಥರ ನೀವುಗಳು ಮುಂದೆ ಬರ್ಬೇಕಷ್ಟೇ. ಹೌದು, ಏನು ಮಾಡೋಕ್ಕಾಗುತ್ತಣ್ಣ? ಇವ್ರನ್ನ ಕರ್ಕೊಂಡೋಗಿ ನಾನು ಹಿಂಗೆ ನಿಭಾಯಿಸ್ಲಿ, ಹಾಸ್ಪಿಟ್ಲಿಗೆ ಯಾವ ಥರ ಅಡ್ಮಿಟ್ ಮಾಡಲಿ, ಯಾವ ಥರ ಟ್ರೀಟ್ಮೆಂಟ್ ಕೊಡಿಸ್ಲಿ, ಯಾರನ್ನ ಕೇಳಲಿ ಹೇಳಿ. ಆಮೇಲೆ ಈಗ ಬೀದಿಲಿ ಬಿದ್ದಿರೋರು ಅಂದ್ರೆ ಯಾರಿಗೂ ಅವಶ್ಯಕತೆನೇ ಇಲ್ಲ ಅಣ್ಣ. ಏನೋ ಒಂಥರ ನಾವೆಲ್ಲ ಮನುಷ್ಯರು ಸರ್, ಮನುಷ್ಯರ ಥರನೇ ಬದುಕಬೇಕು. ಪ್ರಾಣಿಗಳಾಗ್ಬಿಟ್ಟಿದ್ದೀವಿ ನಾವು, ಮೃಗಗಳಾಗ್ಬಿಟ್ಟಿದ್ದೀವಿ. ಸೊ ಅಯ್ಯೋ ಬಿಡು, ಅವನ ಕರ್ಮ, ಅವ್ನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದಾನೋ ಅನುಭವಿಸ್ತವನೆ. ಇವತ್ತು ಎಷ್ಟೋ ಜನಕ್ಕೆ ನಾನು ಮುಂದೆ ಹೋಗಿ ಕೇಳಿದಾಗ ಸರ್, ಎಷ್ಟೋ ಜನ ತುಂಬ ಜನ ಹೇಳಿದ್ದಾರೆ ನನಗೆ ಈ ಮಾತು, ಯೋಗೇಶ್ವರ್ ಒಂದು ಒಳ್ಳೆ ಆಶ್ರಮ ಮಾಡಿದ್ದಾರೆ, ಸುಮಾರು 45 ಜನ ಸಾಕ್ತಿದ್ದಾರೆ ಅಂತ ಯಾರಾದರೂ ಒಬ್ರು ಹೇಳಿದಾಗ ಅಲ್ಲಿ ಪಕ್ಕದಲ್ಲಿ ಅವ್ನು ಏನಂತ ಹೇಳ್ತಾನೆ ಗೊತ್ತಾ? ಅದ್ರಲ್ಲೇನು ಸರ್ ದೊಡ್ಡ ವಿಷಯ ಇದೆ, ಯಾವ ಜನ್ಮದಲ್ಲಿ ಏನು ಪಾಪ ಮಾಡೋಣ ಈ ಜನ್ಮದಲ್ಲಿ ತೀರಿಸ್ತಾವನೆ ಯೋಗೇಶ್ ಅಂತ. ನಾನು ಅವಾಗ ಎಂಥ ಜನಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ, ಎಂಥ ವಿಕೃತ ಮನಸ್ಸಿರೋಂಥ ಜನಗಳ ಮಧ್ಯೆ ಬದುಕ್ತಾ ಇದ್ದೀವಿ. ನಾನು ಒಂದೇ ಹೇಳೋದು ಸ್ನೇಹಿತರೆ, ನಾವೊಬ್ರಿಗೆ ಸಹಾಯ ಮಾಡೋಕ್ಕಾಗುತ್ತಾ? ಮಾಡಬೇಕು. ಕೆಟ್ಟದಂತೂ ಯಾವತ್ತೂ ಮಾಡೋಕ್ಕಾಗಬಾರ್ದು, ಮಾತಾಡೋಕ್ಕೂ ಹೋಗ್ಬಾರ್ದು, ಮಾಡೋಕ್ಕೂ ಹೋಗ್ಬಾರ್ದು. ನಮ್ಮ ಕೈ ಸಹಾಯ ಮಾಡೋಕ್ಕಾದ್ರೆ ಮಾಡೋಣ, ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸೋಕ್ಕೆ ಯೋಗ್ಯತೆ ನಮಗಿಲ್ಲ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮುಗ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆಲಿ ನಾನು ನಿಮ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಇವರು ಬಂದ್ಬಿಟ್ಟು ತಾಯಿನೇ ಬೇಡ ಅಂತ ತಂದು ಬಿಟ್ಬಿಟ್ಟು ಹೊರಟೋಗಿರೋದು ಮಗು. ಮಂಜು ಅಂತ ಇವನ ಹೆಸರು. ತಿಂಗಳಿಗೆ 5,000 ರೂಪಾಯಿ ಮೆಡಿಸಿನ್ ಬೇಕು ಸರ್. ಏನಾಯ್ತಾ? ಇವನ್ಗೆ ಬಂದು ತಲೆಯಲ್ಲಿ ಪ್ರಾಬ್ಲಮ್ ಇದೆ, ಮೆಂಟಲಿನೂ ಪ್ರಾಬ್ಲಮ್ ಇದೆ, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಬಾಗಜ ನಿಚ್ಚಿಮ್ಮ ನೋಡಿ ನೋಡಿ, ಇದನ್ನ ತಾಯಿನೇ ಬೇಡ ಅಂತ ತಂದು ಬಿಟ್ಟೋದಾಗ ನಾವ್ ಏನ್ ಮಾಡೋದು? ಆಚೆ ತಿಳಕ್ಕಾಗುತ್ತಾ? ಇವನು ನಮ್ಮಲ್ಲಿ ಒಬ್ಬ ಅಲ್ವಾ? ನಾವು ತಿನ್ನೋ ತಟ್ಟೆಲಿ ನಮ್ ತುತ್ತನ್ನ ಒಂದು ತುತ್ತು ಇವನು ಕೊಡ್ತಾ ಇದೀವಿ ಅಷ್ಟು, ನಾವೇನ್ ಬೇರೆದೇನು ಮಾಡ್ತಾ ಇಲ್ಲ. ಬಟ್ ಇಂಥವ್ರನ್ನ ನಿಭಾಯಿಸ್ಬೇಕಂದ್ರೆ ನಮ್ಗೆ ತುಂಬಾ ಕಷ್ಟ. ತಿಂಗಳಿಗೆ 5,000 ರೂಪಾಯಿ ಮೆಡಿಸಿನ್ ಬೇಕು. ಎಲ್ಲಿಂದ ತರೋಣ ಸರ್? ಎಲ್ಲಿಂದ ತರೋಣ ಹೇಳಿ? ಸೊ ಆದ್ರೂ ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ಒಂದು ಪ್ಯಾಂಪರ್ಸ್ ತರಕ್ಕೂ ನನಗೆ ಕಷ್ಟ ಇದೆ ಅವನಿಗೆ. ಅಂದ್ರೆ ಕೇಳ್ಬೋದು ಜನ, ಅವನಿಗೆ ಅಷ್ಟು ಕಷ್ಟ ಇದೆ ಅಂದ್ರೆ ನೀವ್ ಯಾಕ್ರಿ ತಂದು ಮಾಡಿಕೊಂಡಿದ್ದೀರಾ ಅಂತ. ಬಟ್ ಇದನ್ನ ಒಳ್ಳೆ ಈ ತರ ಕೆಲಸ ಮಾಡ್ಬೇಕಂತ ಆಸೆ ನನ್ನಲ್ಲಿದೆ, ಅದಕ್ಕೋಸ್ಕರ ಕರ್ಕೊಂಡ್ ಬರ್ತಾ ಇದೀನಿ. ಇವನು ಗಜ ಅಂತ 6 ವರ್ಷ ಇರ್ಬೇಕಾದ್ರೆ ಮನೆ ಬಿಟ್ಟು ಬರ್ತಾನೆ. ಇವತ್ತು ನಮ್ಮ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದಾನೆ. ಅವನಿಗೆ ಅಪ್ಪ ಅಮ್ಮ ಬಂಧು ಬಳಗ ಯಾರು ಇಲ್ಲ. ಹೆಂಗಿದ್ಯಾ ಇಲ್ಲಿ? ಚೆನ್ನಾಗಿದೆ. ಊಟ ತಿಂಡಿ ಎಲ್ಲ ಹೆಂಗೈತೆ? ಚೆನ್ನಾಗಿದೆ. ಏನೇನ್ ಕೆಲಸ ಮಾಡ್ತೀಯಾ? ಎಲ್ಲ ಕೆಲಸ ಮಾಡ್ತೀನಿ. ಖುಷಿಯಾಗಿದ್ದೀರಾ? ಗಜ ಎಷ್ಟು ಗಜ? 1 ಗಜ. ಜೋರಾಗಿ ಹೇಳೋ, ನಿಮ್ಗೆ ಫ್ಯಾನ್ಸ್ ಎಷ್ಟು ಜನ ಅವ್ರೆ ಗೊತ್ತಾ? ಗಜನ್ ತೋರಿಸಿ ಅಂತಾರೆ. ಎಷ್ಟು ಗಜ? 1 ಗಜ. ಹೇಳು ಜೋರಾಗಿ. 1 ಗಜ. ಇವರು ರಂಗಪ್ಪಣ್ಣ ಅಂತ. ಕೂತ್ಕೋ ರಂಗಪ್ಪ, ಅಲ್ಲೇ ಕೂತ್ಕೊಳ್ಳಿ. ಇವರು ಕಂಡೀಷನ್ನು ಫ್ಲೇವರ್ ಹತ್ರ ಮಲಗ್ತಾ ಇದ್ರು. ಇವ್ರಿಗೆ ಓಪನ್ ಅಪ್ ಆಗಿ ಹೇಳ್ಬೇಕಂದ್ರೆ TB ಇದೆ. ಅವ್ರ ಮುಂದೆ ಅವ್ರಿಗೆ ಗೊತ್ತಿದೆ, ಅವ್ರ ಮುಂದೆ ಹೇಳ್ತಾ ಇದೀನಿ, ತಪ್ಪು ತಿಳ್ಕೊಬೇಡಿ. HIV ಇದೆ. ಡಾಕ್ಟ್ರು ನಿಮ್ಮ ಆಶ್ರಮಕ್ಕೆ ಕರ್ಕೊಂಡೋಗಿ ಮಡ್ಕೋಬೇಡಿ ಅಂತಾನು ಹೇಳೋರೆ, ಕರೆಕ್ಟಾ? ಆದ್ರೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆಯ್ತಾ? ಈ ರೋಗಗಳ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಹೇಳಿದ್ನಲ್ಲ ನಿಮ್ಗೆ, ನಾವು ದೇವ್ರ ಸೇವೆ ಮಾಡ್ತಾ ಇದೀವಿ. ಆ ದೇವರೇ ನಮಗೆ ಶಿಕ್ಷೆ ಕೊಡ್ಬೇಕು ಬಿಟ್ರೆ ಬೇರೆ ಯಾರಿಂದನೂ ಕೊಡಕ್ ಸಾಧ್ಯ ಇಲ್ಲ. ಸೊ ಇವಾಗ ಅವ್ರ ಫ್ಯಾಮಿಲಿಯವರೇ ಅವ್ರಿಗೆ ಕಿಡ್ನಿನ ತಗೊಂಡ್ಬಿಟ್ಟಿದ್ದಾರೆ. ಕಿಡ್ನಿ ತಗೊಂಡಿದ್ದಾರೆ ನೋಡಿ, ಆಸ್ತಿಗೋಸ್ಕರ. ಅಣ್ಣ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಏನೇನು ನಿಮ್ಮ ಸ್ಟೋರಿ ಹೇಳಿ, ಏನಾಗಿತ್ತು ನಿಮ್ಮ ಲೈಫಲ್ಲಿ? ಯಾಕೆ ಬೀದಿಗೆ ಬಂದು ಮಲಗಿದ್ರಿ? ಇವಾಗ ಹೆಂಗಿದ್ದೀರಾ? ಈಗ ಚೆನ್ನಾಗಿದ್ದೀನಿ ಸರ್. ನಾನು ಬರೋಕ್ಕೆ ಕಾರಣ ಏನು ಅಂತಂದರೆ, ನಾನು 4ನೇ ಕ್ಲಾಸ್ ಓದ್ಬೇಕಾದ್ರೆ ನಮ್ಮ ಅಪ್ಪ ತಿಳ್ಕೊಂಡಿದ್ದೀವಿ. ಆಮೇಲೆ ನಮ್ಮನ್ನು ನಂಬಲಿಲ್ಲ. ನಾನು ಒಬ್ಬ ತೋಟಕಾಯಿ ತಿಂಗಾಯ್ತು ತೋಟಕಾಯಿ ಹಾಕಿದ್ದೆ. ಅವಾಗ 3,000 4,000 ಕೊಡೋರು, ಊಟ ತಿಂಡಿ ತಾವು ಕೊಡೋರು ಸರ್. 8,000 ರೂಪಾಯಿ ತಗೊಂಡಿದ್ದೆ. ಆಮೇಲೆ ನಮ್ಮ ಅಮ್ಮರ ಅಣ್ಣನ ಮಕ್ಕಳು ಬಂದು ಏನು ಮಾಡಿದ್ರು, ಅಲ್ಲೇ ಸಿದ್ಧಗಂಗೆ ಇದು ಮಠ ಬಿಟ್ಟರೆ ಮುಂದಕ್ಕೆ ಅರೇನಹಳ್ಳಿ ಅಂತ ಬರ್ತೈತೆ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಪಕ್ಕ ಮೇನ್ ರೋಡ್ ಬಿಟ್ಟರೆ 2ನೇ ಇದ್ರೆ ಸ್ಟಾಪೇ. 3 ಎಕರೆ ಜಮೀನಿತ್ತು. ಆ ಜಮೀನಿಗೋಸ್ಕರವಾಗಿ ನಾನು ಭಾರಿ ಕ್ರೈಡ್ ಮಾಡಿದ್ದೀನಿ. ನಾನು ನಿಮ್ಮದು ನೀವು ನನ್ನ ತಮ್ಮಂದು 1 ಎಕರೆ, ನಮ್ಮ ಅಮ್ಮಂದು 1 ಎಕರೆ, ನನ್ನೊಂದು ಎಕರೆ ಇತ್ತು. ನಿಮ್ಮದು ನೀವೇನಾದ್ರು ಮಾಡ್ಕೊಂಬಿಡಿ, ನನ್ನ ಹೆಸರು ಮಾಡಿಸ್ಕೊಟ್ಬಿಡಿ ಅಂತ ನನಗೆ ಗೊತ್ತಿಲ್ಲ. ಹಾಗಾದ್ರೆ ತೋಟದ ಕೆಲಸ ಮಾಡಿದ್ದು ಅಷ್ಟೇ ಮಾಡಿದ್ದೆ. ಬಂದೆ ಅವ್ರ ಮನೆಗೆ ಹೋಗಿ ಊಟ ಮಾಡಿದೆ. ಬಂದು ನಮ್ಮ ಮನೆ ಮನೆ ಸರ್ ಒಂದು ಕಟ್ಟೆ ಇತ್ತು, ಕಲ್ಲಿನ ಕಟ್ಟೆ ಮೇಲೆ ಮಕ್ಕಳು 3-4 ಜನ ಬಂದು ಒದುಮ್ಕೊಂಡ್ರೆ ಅದು ಏನು ಮಾಡಿದ್ರು ಅನ್ನೋದು ನನಗೆ ಗೊತ್ತು. ಅಯ್ಯೋ, ಅವಾಗಲೇ ಕಿಡ್ನಿ ತಗೊಂಡು
ಅದು ನಾನು 3 ದಿವಸ ತಕೊಂಡು ಇದು ಗೊತ್ತಾಗಿಲ್ಲ, ಮರ ಇದ್ದಂಗೆ ಇದ್ಬಿಡ್ತು. ನನಗೆ ಬೆಳಿಗ್ಗೆ ಎದ್ದಾಗ ಈ ಸೊಂಟ ನೋಯ್ಯದು, ಈ ಸೊಂಟ ಎದ್ದು ಓಡಾಡೋಕ್ಕಾಯ್ತಿರ್ಲಿಲ್ಲ. ನಾನು ಇದು 3 ದಿವಸ ತಕ ನೋಡ್ಕೊಂಡೇ ಇಲ್ಲ ಇದೇನು ಅನ್ನಂತ. 3 ದಿವಸ ಆದ್ಮೇಲೆ ನಾನೇ ಮಾಡ್ತೀನಿ, ಅಲ್ಲಿ ತೊಟ್ಟಿ ತೊಳಿಬೇಕಾ, ತೊಟ್ಟಿ ಇಷ್ಟುದ್ದೈತಿ ನೀರು, ಅದು ನೀರು ಬಿಟ್ಟರು ಹೋಗಿಲ್ಲ, ಎಲ್ಲ ಬ್ಲಾಕ್ ಆಗ್ಬಿಟ್ಟಿತ್ತು. ಕೆಳಕಿಳಿ ನಾನು ಬಿಟ್ಟು ಹಂಗೆ ಕಳಿಸಿ ನೋಡ್ತೀನಿ, ಅವಾಗ ನನಗೆ ಗೊತ್ತೇ ಇಲ್ಲ. ಎಲ್ಲಿ ಮಲಗ್ತಿದ್ರಿ ಅಣ್ಣ ನೀವು? ಇಲ್ಲಿ ನೆಲಮಂಗದ ಅಂಡರ್ಗ್ರೌಂಡಾಗ ಮಕ್ಕಳು ಇವು ಗಂಗಾಧರಣ್ಣ ಅಂತ ತಗೊಂಬಂದ್ಬಿಟ್ರು. 3 ತಿಂಗಳಾಯ್ತು. ಇಲ್ಲಿಗೆ ಬಂದ್ಮೇಲೆ ಬದುಕಿದ್ವಿ. ಈಗ ಅವ್ರು ಯಾರೋ ಹೇಳಿ ಬೇರೆ ಆಶ್ರಮಕ್ಕೆ ಕಳಿಸ್ಕೊಡು ಅಂತಂದ್ರೆ ನಾನು ಹೇಳಿದೆ, ಅಣ್ಣ ಇಟ್ಕೊಂಡ್ರೆ ನಿಮ್ಮ ಆಶ್ರಮದಾಗ ಇಟ್ಕೊಳ್ಳಿ, ಇಲ್ಲಾಂದ್ರೆ ತಿಡಿದು ಹೊರಕ್ಕೆ ಮುಗ್ಬಿಟ್ಟು ಬೇರೆ ಆಶ್ರಮಕ್ಕೆ ಮಾತ್ರ ನಾನು ಹೋಗಲ್ಲ ಅಂತ ಬೇಡ್ಕೊಂಡು, ಹಾಗಾಗಿ ನಮ್ಮ ಆಶ್ರಮದಾಗ ಇರಪ್ಪ ಅಂತಂದು ಫಸ್ಟು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೆ. ಅದು ಏನಾಯ್ತು ಅನ್ನೋದು ನನಗೆ ಗೊತ್ತಾಗಿಲ್ಲ. ಇಲ್ಲ ಇಲ್ಲೇ ಇರಿ, ಚೆನ್ನಾಗಿರಿ. ಎಲ್ಲೂ ಹೋಗಲ್ಲ, ಎಲ್ಲೂ ಹೌದೌದು, ಅಳಬೇಡಿ, ಏನಾಗಲ್ಲ, ಚೆನ್ನಾಗಿದ್ದೀರಾ. ಅದೇ ಲೈಫಲ್ಲೆಲ್ಲ ಆದ್ಮೇಲೆನೆ ಬುದ್ಧಿ ಬರೋದು ಅಂತೀವಲ್ಲ, ಹಂಗಾಗುತ್ತೆ. ಇವರು ಅಷ್ಟೇ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರು. ಸೊ ಹೋಟ್ಲಿಂದಾನೇ ಆಚೆ ತೆಳೆದ್ರಂತೆ. ನೋಡೋರಿಗೆ ಗಟ್ಮುಟ್ಟಾಗಿ ಅವ್ರೆ ಯಾಕ್ರೆ ಆಶ್ರಮದಲ್ಲಿ ತಗೊಂಡೋಗ ಇಟ್ಕೊಂಡಿದ್ದೀರಾ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ. ಸೊ ರಿಯಾಲಿಟಿ ಗೊತ್ತಿರಲ್ಲ. ಇವನಿಗೆ ತಿಂಗಳಿಗೆ ಎಷ್ಟು ದುಡ್ಡು ಬೇಕಂದ್ರೆ ಇವ್ನಿಗೊಂದು ಪಿಡ್ಸು ಅಂತಾನೆ ಹೇಳಕ್ಕಾಗಲ್ಲ, ಮೆಂಟಲು ಅಂತಾನೆ ಹೇಳಕ್ಕಾಗಲ್ಲ. ಇವನಿಗೆ ವಿಶೇಷವಾದ ರೋಗ. ಇವ್ನು ಬಿದ್ರೆ ಎಲ್ಲ ಕಡೆ ಏಟ್ ಆಗುತ್ತೆ. ಯಾವ ಕ್ಷಣದಲ್ಲಿ ಎಲ್ಲಿ ಬೀಳ್ತಾನೆ, ಯಾವ ತರ ಬೀಳ್ತಾನೆ ಏನೂ ಗೊತ್ತಾಗಲ್ಲ. ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಡೈಲಿ ಡ್ರೆಸ್ಸಿಂಗ್ ಎಲ್ಲಾ ಕಡೆ ಡ್ಯಾಮೇಜ್. ನೋಡಿ ಇಲ್ಲಿ ಡ್ರೆಸ್ಸಿಂಗ್ ಯಾರು ಮಾಡ್ತಾರೆ? ನಾನೇ ಮಾಡ್ತೀನಿ. ನೀವೇ ಮಾಡ್ತೀರಿ? ನಾನೇ ಮಾಡ್ತೀನಿ. ತುಂಬಾ ಕ್ರಿಟಿಕಲ್ ಇದ್ರೆ ನಾನು ಇದು ಕಳಿಸ್ತೀನಿ. ಸೊ ಇವನ್ ಕಂಡೀಷನ್ ತುಂಬಾ ಬ್ಯಾಡ್ ಸರ್. ಇವ್ರಿಗೆಲ್ಲ ಮೆಡಿಸಿನ್ ಟ್ರೀಟ್ಮೆಂಟ್ ನನ್ಗಂತೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕಷ್ಟ ಪಡ್ತಾ ಇದೀನಿ. ಎಲ್ಲರಿಗೂ ಇನ್ನೇ ಇಲ್ಲ ಸ್ವಲ್ಪ 4 ದಿವಸ ಆಗಿರೋದು. ಹಣ್ಣಿಂದ ಇವತ್ತು ಜೀವ ಐತೆ, ಇದು ಖುಷಿಯಾಗಿದ್ದೀನಿ. ಅದೇ ಮೇನ್ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ. ಏನ್ ಕೆಲಸ ಮಾಡ್ತಿದ್ವಿ ಇವಾಗ? ಸೆಕ್ಯೂರಿಟಿ ಕೆಲಸ ಮಾಡ್ತೀವಿ. ಏನೇನ್ ನೋಡ್ಕೊಂತೀವಿ ಇಲ್ಲಿ? ಎಲ್ಲಾರು ನೋಡ್ಕೊಂಡು. ಯಾರು ಉಳಿಸಿರೋದು? ಅಣ್ಣ. ಅಣ್ಣ ಅಲ್ಲ, ರವಿನೂ ಅಲ್ಲ, ಕರ್ನಾಟಕದ ಜನ. ಕರ್ನಾಟಕ ಜನ ಮಾತಾಡು. ಕರ್ನಾಟಕ ಜನ ಸಪೋರ್ಟ್ ಮಾಡವ್ರೆ. ಅಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಥ್ಯಾಂಕ್ ಯು. ಗಾಡಿ ಸ್ಪೀಡಾಗಿ ಓಡಿಸೋರ್ಗೆ ಏನ್ ಹೇಳ್ತೀಯಾ? ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಎಷ್ಟು ಸ್ಪೀಡಾಗಿ ಹೋಗ್ಲಿ ಅಷ್ಟೇ. ನೀವ್ ಹೆಲ್ಮೆಟ್ ಹಾಕೊಂಡಿರ್ಲಿಲ್ವಾ? ಹೆಲ್ಮೆಟ್ ಹಾಕಿರ್ಲಿಲ್ಲ. ನೆನಪಿದೆ, ಎಲ್ಲ ನೆನಪಿದೆ, ಹಳೆತಲ್ಲ. ಹೆಂಡತಿ ಎಲ್ಲ ಇಲ್ಲ? ಹೆಂಡತಿ ಮಕ್ಕಳೆಲ್ಲ? ಮಕ್ಕಳು ಬೇಕು, ಹೆಂಡತಿ ಬೇಡ. ಯಾಕೆ ಬೇಡ? ಮಗಸ್ಗತಿ ಅವಳು ಬಿಟ್ಟೋದ್ರಾ? ಅವಳು ಬಿಟ್ಟು ಇಲ್ಲ, ಜೊತೆಗಿಲ್ಲ. ನೀವು ಏನಪ್ಪ ಈಗ ಕರೆಸ್ತೀನಿ, ಹೋಯ್ತಿಯಾ? ಬೇಡ, ಅದಿನ್ ಬಿಟ್ಟು ಎಲ್ಲ ಹೋಗಲ್ಲ. ನಿನ್ನ ಮೊನ್ನೆ ತಾನೆ 30-40 ಸಾವಿರ ಕೊಟ್ಟು ಗೋಲ್ಡ್ ಚೇಂಜ್ ಮಾಡಿಸೋಳು. ಚೇಲು ಕ್ಯಾಮರಾ ಇಲ್ಲ ಅಂದ್ರೆ ಹೇಳ್ತಿದ್ರೆ. ಓಕೆ. ಸೊ ಇದು ವೀಕ್ಷಕರೇ ಇಲ್ಲಿನ ಕತೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಎಲ್ಲರೂ ಆರಾಮಾಗಿದ್ದಾರೆ, ಖುಷಿಯಾಗಿ. ಎಲ್ಲರೂ ನಗ್ಸ್ಬೇಕನ್ನೋದೇ ನಮ್ಮ ಉದ್ದೇಶ. ಮಾತು ಸ್ವಲ್ಪ ಹಂಗೆ ಆಗುತ್ತೆ, ಬಟ್ ಮಾತು ಅಂದ್ರೆ ಹೇಳೋರಿಗೆ ಏನ್ ಬೇಕಾದ್ರೂ ಹೇಳ್ತಾರೆ. ಬಟ್ ಇಲ್ಲಿಗೆ ಒಂದ್ಸಲ ಬಂದು ನೋಡಿದ್ರೆ ಎಲ್ರಿಗೂ ಅನುಭವ ಆಗುತ್ತೆ. ನಾನು ಕೂಡ ಹೇಳೋದಿಷ್ಟೇ, ಇಲ್ಲಿಗೆ ಬಂದು ನೋಡಿ. ಈಗ ನಾವು ಹೆಂಗೆ ಬಂದು ಇವ್ರ ಜೊತೆಗೆ ಬೆರ್ತು ಒಂದಿನ ಇಲ್ಲಿ ಇದ್ಕೊಂಡು ಒಂದು ಕಾರ್ಯಕ್ರಮವನ್ನು ಕೊಟ್ಟು ಜನರೇ ನಿಮ್ಮಿಂದ ಸಹಾಯ ಆಗ್ಲಿ ಅಂತ ಹೇಳ್ತಿದೀವೋ, ಅದೇ ರೀತಿ ನೀವು ಕೂಡ ಒಮ್ಮೆ ಇಲ್ಲಿಗೆ ಬನ್ನಿ. ಸಹಾಯ ಮಾಡೋದು ಬೇಡ, ಬಂದು ನೋಡ್ಕೊಂಡು ಹೋಗಿ ಒಮ್ಮೆ. ಎಷ್ಟು ಜನ ಇದಾರೆ ನೋಡಿ, ಒಬ್ಬೊಬ್ರದ್ದು ಒಂದೊಂದು ಕತೆ ಇದೆ ಇಲ್ಲಿ. ಇವರು ಮಕ್ಳಿದ್ದಾರೆ. ಸೊ ಅವ್ರ ಸ್ಟೋರಿನ ಅವ್ರ ಬಾಯಲ್ಲ ಕೇಳಿ. ಅಣ್ಣ ಹೆಂಗಿದ್ರಿ ಇಲ್ಲಿ? ಚೆನ್ನಾಗಿದ್ದೀನಿ. ಏನ್ ಕತೆ? ಮಸ್ತ್ ಹಸ್ತಾಗಿಸ್ತಲ್ಲ ಹಾಕೊಂಡಿದ್ರ? ಏನಿಲ್ಲ, ನಾನು ಮನೆ ಬಿಟ್ಟು ಅಲ್ಲಿ 10 ವರ್ಷ ಆಗಿತ್ತು. 10 ವರ್ಷ? ಯಾಕೆ ಬಿಟ್ರಿ? ಹಿಂಗೆ ಮಕ್ಕಳು ಒಳ್ಳೆ ಹೋಗ್ಲಿಲ್ಲ. ಸ್ವಲ್ಪ ಎಣ್ಣೆ ಹೊಡೆದು ಮುಂದೆ ಹೊಡೆಯೋದು ಬೈಯೋದು, ಗುಡ್ಡೆ ಹೊಡಕೋದು. ಸರಿ ಆಸ್ಪತ್ರೆಗೆ ಹೋಗಿ ನಾನು ಸೇರ್ಕೊಂಡು ಸ್ನೇಹಿತರುಗಳು ನಿಮ್ಮ ಹತ್ತರು ಹೆಲ್ಪ್ ಮಾಡೋದು. ನಾನು 10 ಹಳ್ಳಿಲೂ ಒಳ್ಳೆ ಉಳಿಸ್ಕೊಂಡಿದ್ದೆ. ಚೆನ್ನಾಗಿ ದುಡಿತಿದ್ದೆ, ದನ ಇದ್ದು ಹೋರಿ ಕಟ್ಟಿದ್ದೆ, ಒಳ್ಳೆ ರಾಗಿ ಬೆಳೀತಿದ್ದೆ, ಚೆನ್ನಾಗಿದ್ದೆ. ಯಾವಾಗ ಇವ್ರು ಇಕ್ಕಟ್ಟುಗಳಿಗೆ ಹಿಂದಿಂದಲೇ 3 ದಿವಸಕ್ಕೆ 4 ದಿನಕ್ಕೆ ವಾರಕ್ಕೆ ಇಕ್ಕಟ್ಟಿಗೆ ತಡಿಲಾರ್ದ ಬಂದು 10 ವರ್ಷ ಆಯಿತು. ಈಚೆಗೆ ಹಿಂಗೆ ಯಾವುದೋ ಒಂದು ಶೆಡ್ ಇತ್ತು, ಆ ಶೆಡ್ಡಾಗ ಒಂದು ಸೇರ್ಕೊಂಡಿದ್ದೆ. ಆ ಶೆಡ್ಡಲ್ಲೂ ಬಂದು ಹೊಡೆಯೋಕ್ಕೆ ಶುರುವಾದ್ರು. ಸರಿ 3 ಗಂಟೆ ರಾತ್ರಿ 2 ಗಂಟೆ ರಾತ್ರಿನಾಗ ಬಂದು ಹೊಡೆಯೋಕ್ಕೆ ಶುರುವಾದ್ಮೇಲೆ ಹೋಗಿ ನಮ್ಮ ಅಣ್ಣನ ಮಗಳ ಮನೇಲಿ ಸೇರ್ಕೊಂಡೆ. ಸರಿ ಅವ್ರನ್ನ ಬಾಯಿಗೆ ಬಂದಂಗೆ ಬೈಕೊಂಡ್ರು. ಸರಿ ಅಲ್ಲೂ ಪಾಪ ಅವ್ರು ಬೇಜಾರ್ಕೊಂಡ್ರು. ಬೇಡಮ್ಮ ನನ್ನಿಂದ ನಿಮ್ಗೆ ತೊಂದರೆ ಬೇಡ ಅಂದ್ಬಿಟ್ಟು ಒಂಚೂರು ಕಾಲೇಟಾಗಿತ್ತು. ಕಾಲೇಟಾಗಿರೋದಕ್ಕೆ ಆಸ್ಪತ್ರೆಗೆ ಬಂದೆ.
ಅಲ್ಲೇ ಅಡ್ಮಿಂಟ್ ಆದೆ, ಯಾರು ಬಂದು ಹೋಗಲಿಲ್ಲ. ತಿರ್ಗಾ ಏನು ಮಾಡಿದೆ, ಅಲ್ಲೇನೆ ಹಾಸ್ಪಿಟ್ಲ್ ಬಾಕ್ಲ ನನಗೆ ಬಿದ್ದಿದ್ದಂಗೆ ಆಯ್ತಲ್ಲ. ನಾನು ಟೆಸ್ಟ್ರ್ ಮನ್ಗೆ ಹೋಗಿಲ್ಲ, ಬಂದು ಬಳಗದ ಮನ್ಗೆ ಹೋಗಿಲ್ಲ. ಏನು ಮಾಡೋದು? ಸರಿ, ಅಲ್ಲೇ ಹಾಸ್ಪಿಟ್ಲ್ ಬಾಕ್ಲಲ್ಲೇ ಒಂದು ತಿಂಗಳು 2 ತಿಂಗಳು ಕಾಲ ಕಳೆದೆ. ಬಾಕ್ಲಲ್ಲೇ ಒಳಗೆ ಮುನ್ಗಿಸ್ಲಿಲ್ಲ. ಸರಿ, ಆಮೇಲೆ ಗಂಗಾಧರ್ ಅಂತ ಪಾಪ ಅವ್ರು ಉಂಗ್ಸೋದು ತಣ್ಣಗಿರ್ಲಿ, ಅವ್ರು ಕರ್ಕೊಂಬಂದು ಇಲ್ಲಿ ಸೇರಿಸಿರು. ಇವರು ನಮಗೆ ಸಹಕಾರ ಕೊಟ್ಟರು. ನಾನು ದೇವ್ರ ತಾವು ಬೇಡ್ಕೊಳೋದೇನು ಅಂದರೆ, ಸತ್ಯವಾದ ಮಾತು ನಾನು ಕಣ್ಣಲ್ಲಿ ನೀರು ಬರ್ತದೋ ರಕ್ತ ಬರ್ತದೋ ಗೊತ್ತಿಲ್ಲ. ನಾನು ಕುಂತ್ಕೊಂಡು ಯೋಚನೆ ಮಾಡೋದೇನು ಅಂದರೆ, ದೇವರು ಕೈ ಕಾಲು ಒಟ್ಟು ಬಾತ್ರೂಮ್ಗೆ ಅದಕ್ಕೆ ಇದಕ್ಕೆ ಹೋಗಕ್ಕೆ ಕೊಟ್ಟವನೇ. ಚೆನ್ನಾಗಿದ್ದಂಗೆ ಕರ್ಕೊಂಬಿಟ್ರೆ ಎತ್ತಿ ಇಳಿಸೋಕ್ಕೆ ಅಕ್ಕಪಕ್ಕದರಿಗೆ ವಾಸನೆ ಗೊಬ್ಬು ಗಸಿ ಅನ್ಸ್ಕೊಂಡಂಗೆ ಟೈಮಿಗೆ ಸರಿಯಾಗಿ ಕರ್ಕೊಂಬಿಟ್ರೆ ಸಾಕಪ್ಪ. ಈ ಜನ್ಮ ಮಕ್ಕಳು ಅಂತ ಸಾಕ್ತೆ, ಸೆಕೆಂಡ್ ಇಯರ್ ಓದಿಸ್ದೆ, 3 ಹಾಳಾಗ್ಬೇಕು ಹಂಗವ್ರೆ. ಏನು ಪ್ರಯೋಜನ ಬರಲಿಲ್ಲ. ಮನೆಗಾಕಿ ಒಬ್ಬೊಬ್ರಿಗೂ ಒಂದೊಂದು ದಿವಾನ ಮಾಡಿಸ್ದೆ, ಮಂಚ ಮಾಡಿಸ್ದೆ. ಇರಕ್ ಬಂದಿರಲಿಲ್ಲ, ಇಷ್ಟು ದಪ್ಪ ಬಂದ್ಬಿಡ್ತು ಒಂದು ಮಂಡ್ಲುಗಾವು. MLA ಸೊಸೆಯವರು ಕುಂತಿದ್ರು, ಒಂದು ಹಾಲು ಕವಡು ಹರಿಕೊಂಡು ಒಳಕ್ಕೆ ಮಂಡ್ಲುದಾವು ಇಷ್ಟು ದಪ್ಪ, ಕರೆಕ್ಟಾಗಿ ಇಷ್ಟೇ ದಪ್ಪ ಆಯಿತು. ಸರಿ, ಆಮೇಲೆ ಏನು ಯಾಕಮ್ಮ ಅಂದೆ, ಎಲ್ಲರೂ ಆಗೋದು ಲೈನ್ ಹತ್ರ ಇತ್ತು, ಲೈಟ್ ಬಿಟ್ಕೊಂಡಿದ್ದೆ. ನೋಡ್ತೀನಿ ಉಳ್ಳಾಡ್ತದೆ. ಅವಾಗ ಹೊಡೆದಾಕಿ ಕಟ್ರು ಹೊತ್ಬಿಡವು. ಹಂಗೆಲ್ಲ ಕಷ್ಟಪಟ್ಟು ಸಾಕಿ ಕುಲ್ಮೆ ಇಕ್ಕಿ, ಕುಲ್ಮೆ ಕೆಲಸ ಬರ್ತಿರಲಿಲ್ಲ. ಏನೋ ನಿಮ್ಮಂಥವ್ರ ಜೊತೆ ಕಲ್ತ್ಕೊಂಡು ಕುಲ್ಮೆ ಕೆಲಸ ಮಾಡಿ ಮಕ್ಕಳನ್ನೆಲ್ಲ ಓದಿಸಿ ವಿದ್ಯಾಭ್ಯಾಸ ಮಾಡಿ ನನ್ನ ಜನ್ಮ ಸಾರ್ಥಕವಾಯಿತು. ಇನ್ನು ಇದ್ರೂ ಲಾಸೆ, ಹೋದ್ರೂ ಲಾಸೆ. ಸಾಯ್ಬೇಕು ಅಂತ ತೀರ್ಮಾನ ಹಾಕ್ಬಿಟ್ಟು 600 ರೂಪಾಯಿ ಡ್ರಿಂಕ್ಸು, T20 ಬಾಟ್ಲು ಇಷ್ಟುದ್ದ ಒಂದು ಒಬ್ಬಿಗೆ ಹೊಟ್ಟದೆ ನೀಲಗಿರಿ ಒಳಿಕೆ. ಇದು ಈ ಮಾತು ಹೇಳಿರಲಿಲ್ಲ, ಚೆನ್ನಾಗಿ ಅರ್ಥ ಮಾಡಿ ಓದ್ಬಿಟ್ಟು ಏನು ಮಾಡಿದೆ, ಭಗವಂತ ಇವತ್ತು ನನಗೆ ಸಾಕು ಈ ಜನ್ಮ, ಇವತ್ತು ನಾನು ಬರ್ತೇನೆ, ನೀನು ಕರ್ಕೊಳಪ್ಪ ಅಂದ್ಬಿಟ್ಟು ಎಲ್ಲ ಓಪನ್ ಮಾಡಿ, ಬ್ರಿಟಿನ ಓಪನ್ ಮಾಡಿ ಹಿಂಗೆ ಲೋಟ್ ಕುಯ್ಕೊಂಡ್ಬೇಕು, ಮಿಕ್ಸ್ ಮಾಡಿದ್ರು ಲೋಟ್ ಕುಯ್ಕೊಂಡ್ಬೇಕೆ. ಯಾರೋ ನಿಮ್ಮಂಥವ್ರು ಅದು ಹಂಗೆ ಕೇಳಿಸ್ಕೊಂಡ್ಬಿಟ್ರು. ಆ ಒಬ್ಬೆ ಒಳಗೆ ಬಂದ್ಬಿಟ್ಟು ತಡಿಕೊಂಡು ಒಬ್ಬೆ ಒಳಗೆ ಬಂದ್ಬಿಟ್ಟು ಒಂದಿತ್ತು ಇಲ್ಲಿಂದ ಕತ್ತಿನ ಪಟ್ಟು ಹಿಡ್ಕೊಂಡು ಕಾಲ ಒದ್ಬಿಟ್ಟು ಅವೆಲ್ಲ ಒದ್ಬಿಟ್ಟು ತಾಮಂದು ಓಡಿಬಿಟ್ಟು ಬಾ ಮನ್ಕೋಗೋಣ ಅಂದ್ಬಿಟ್ಟು ಕರ್ಕೊಂಡೋಗಿ ಮನೇಲಿ ಊಟ ಇಟ್ಟು 3 ದಿವಸ ಇರಿಸ್ಕೊಂಡ್ರು. ಮನ್ಸಿಗೆ ಸಮಾಧಾನ ಮಾಡ್ಕೊಂಡೆ. ನೋಡೋ ತಿನ್ಕೊಂಡು 4 ಮನೆ ಬಾಕ್ಲಾಗೆ ಈ ಥರ ಅನ್ಯಾಯವಾಗಿ ಸಾಯ್ಬೇಡ ಕಣೋ. ಅವ್ನು ಕಳಿಸವನೇ, ಅವ್ನು ಕರೆದಾಗ ನೀನು ಹೋಗು. ಅನ್ಯಾಯವಾಗಿ ಸಾಯ್ಬೇಡ ಕಣೋ. ನೀನು ಯಾರ ಕೈಲಿ ಒಯ್ಯೋ ಅನ್ಸ್ಕೊಂಡಿಲ್ಲ, ಅನ್ಸ್ಕೊಂಡಿಲ್ಲ. ಸುತ್ತ 16 ಜನದಲ್ಲಿ ಒಳ್ಳೆ ಅನ್ಸ್ಕೊಂಡು ಇವತ್ತು ನೀನು ಈ ಥರ ಸತ್ರೆ ನಿನಗೇನು ಸ್ವರ್ಗಮುಖ ಸಿಕ್ಕಲ್ಲ ಕಣೋ. ಅನಾಥನಾಗಿ ಅಲಿಬೇಕತ್ತದ, ಸತ್ರು ಸೌಕೆ ನೆಮ್ಮದಿ ಸಿಕ್ಕಲ್ಲ ಅಂತ ಹೇಳಿರು. ಅವಾಗ ಅವ್ರ ಮಾತು ಕೇಳಿ ಅವಾಗ ನೆಮ್ಮದಿ ಆಯಿತು. ನೆಂಚ್ಕಣ್ಣಳ್ಳಿ ಆಂಜಿನಪ್ಪ ಅಂತ ಯಪ್ಪನ ಹೆಸರು. ಆ ಯಪ್ಪ ನನಗೆ ಒಂದು ಬುದ್ಧಿ ಹೇಳಿದ್ಕೆ ಅದನ್ನೆಲ್ಲ ತೆಗೆದು ಹುಟ್ಟು ಕುಯ್ದು ತಾಮಂದು ರೋಡಿಗೆ ಬಿಟ್ಟಿದ್ಕೆ ಇವತ್ತು ಇಲ್ಲಿದ್ದೀರಾ. ಇಲ್ಲಿ ಹೆಂಗಿದ್ದೀರಾ ಅಣ್ಣ? ಇಲ್ಲಿ ಹೆಂಗಿದ್ದೀರಿ? ಇಲ್ಲಿ ನನಗೆ ಏನು ತೊಂದರೆ ಇಲ್ಲ. ಟೈಮ್ ಊಟ, ನಾಷ್ಟ, ಬಟ್ಟೆ, ಕಾಫಿ, ತಿಂಡಿ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ನಮ್ಮ ಸ್ವಂತ ಮಕ್ಳು ಈ ಥರ ನೋಡ್ಕೊಂಡಿದ್ರು. ನಾನು ಯಾಕೆ ಇಲ್ಲಿ ಬರೀನಿ ಅಣ್ಣ? ಒಂದು ದಿವಸಕ್ಕೆ ಮರ್ದೇಪರ ಮಾಡ್ತಿದ್ದೆ, 20,000 30,000 ದುಡೀನಿ. ಜಮೀನು ಬಿಸ್ನೆಸ್ ಮಾಡಿವ್ನಿ. ಇವತ್ತು 4-5 ಲಕ್ಷ ದುಡ್ಡು ಬರಬೇಕು. ಇದು ಬಲ್ಗಟ್ಟಿ ಯೋಗೇಶ್ ಅಂತ ಅವ್ರ ಹೆಸರು, ಅವ್ರು ಕೊಡಬೇಕು. ಎಲ್ಲ ಬಿಟ್ಟು ಕಟ್ಟಿ ತಡಿಲಾಗ ಚೆನ್ನಾಗಿರಿ, ಇಲ್ಲಿರಿ, ಇವ್ರ ಜೊತೆಗಿರಿ, ಇಲ್ಲಿ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಯಾರು ಏನೇ ತಿಳ್ಕೊಳ್ಳಿ, ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಬಿಟ್ಟು ನಾಟಿ ಕಾಲು ತೆಗಿಯಲ್ಲ. ನನಗೆ ಕೈ ಕಾಲು ನಡೀತಿದ್ದಂಗೆ ಕರ್ಕೊಂಡ್ಬಿಟ್ರೆ ಏನು ತಲೆ ಕೆಡ್ಸ್ಕೊಬಿಡಿ, ನಾವು ಇದೀವಿ ಮಗನಾಗಿ ತಲೆ ಕೆಡ್ಸ್ಕೊಬಿಡಿ. ಆಯ್ತಾ? ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಒಬ್ಬೊಬ್ರದ್ದು ಒಂದೊಂದು ಕತೆಗಳಿದೆ, ಎಲ್ಲವೂ ಕೂಡ ನೋವಿನ ಕತೆಗಳೇ ಆಗಿರುತ್ತೆ. ಒಮ್ಮೆ ನೀವು ಕೂಡ ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ನಾನು ಒಳಗಡೆನೂ ಈ ಒಂದು ಆಶ್ರಮವನ್ನು ಯಾಕೆ ತೋರಿಸ್ಬೇಕು, ಒಳಗಡೆ ಪ್ರಪಂಚವು ನಿಮಗೆ ಗೊತ್ತಾಗಬೇಕು ಅನ್ನುವಂಥ ಒಂದು ಇಂಟೆನ್ಷನಲ್ಲಿ ನಾನು ಇಲ್ಲಿ ನಿಮ್ಮ ಆಶ್ರಮವನ್ನು ತೋರಿಸಿ ಅಂತ ಈಗ ಇದನ್ನ ನೋಡಕ್ಕೆ ಅಂತಾನೆ ತುಂಬಾ ಜನ ಬರ್ತಾರೆ. ನೋಡಕ್ಕಂತ ತುಂಬಾ ಜನ. ನಾನು ಇವ್ರನ್ನ ಇವತ್ತು ಫಸ್ಟ್ ಟೈಮ್ ನೋಡ್ತಿರೋದು. ಜಸ್ಟ್ ಈಗ ಇವಾಗ ಒಂದು ಕಾಲ್ ಮಾಡಿರಲಿಲ್ಲ. ಸೊ ಅವ್ರ ಬಾಯಲ್ಲೇ ಕೇಳೋಣ, ಅಮ್ಮ ಇಲ್ಲಿಗೆ ಯಾಕೆ ಬರ್ಬೇಕಂತ ಅನ್ನಿಸ್ತು ನಿಮ್ಗೆ?
ಸೊ ನಮ್ಗೆ ಇವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನೀವು ಮಾಡ್ತಿರೋದು ತುಂಬಾ ದೊಡ್ಡ ಕೆಲಸನೇ. ನಿಮ್ಮ ಏಜ್ಗೆ ಇದು ಮಾಡ್ತಿರೋದು ತುಂಬಾ ಆಗುತ್ತೆ. ದೇವಸ್ಥಾನದಲ್ಲಿ ದೇವ್ರ ಗುಡಿ ನೋಡ್ತೀವೋ ಏನೋ, ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡಿ ತುಂಬಾ ಖುಷಿ. ನೋಡಿ ಎಷ್ಟೊಂದು ಜನ ಇಲ್ಲಿಗೆ ಬರ್ತಿದ್ದಾರೆ ಅಂತ. ವಿಷಯ ನಾನು ಕೂಡ FB-ನಲ್ಲಿ ನೋಡ್ತಾ ಇರ್ತೀನಿ. ತುಂಬಾ ಖುಷಿ ಆಗ್ತಾ ಇತ್ತು. ಮತ್ತೆ ನೀವು ಈ ತರದವರು, ನಾವು ಮನೆಯಲ್ಲಿ ನಮ್ಮ ಅತ್ತೆ ಒಬ್ರಿದ್ದಾರೆ, ಅವರು ಬೆಡ್ ರಿಡನ್ ಇದ್ದಾರೆ. ಸೊ ಅವ್ರು ನೋಡ್ಬೇಕಾದ್ರೇನೆ ನಮ್ಗೆ ಎಷ್ಟು ಕಷ್ಟ ಅನ್ಸುತ್ತೆ. ನೀವು ಇಷ್ಟೊಂದು ಜನನೆಲ್ಲ ಮೇಂಟೈನ್ ಮಾಡ್ತಿದ್ರಲ್ಲ, ರಿಯಲಿ ಗ್ರೇಟ್ ಅನ್ಸುತ್ತೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಯಾಕೆಂದ್ರೆ ಇವತ್ತೇ ನಾನು ಮುಖ ನೋಡ್ತಿರೋದೇ ಈಗ ಸೆಕೆಂಡ್ ಜಸ್ಟ್. ಪ್ರತಿ ಫೇಸ್ಬುಕ್ ಅಲ್ಲೆಲ್ಲ ನೋಡಿದಾಗ ನಿಜವಾಗ್ಲೂ ನಿಮ್ಮನ್ನ ಮೀಟ್ ಮಾಡ್ಬೇಕು, ಅದೇನಾದ್ರೂ ಪರವಾಗಿಲ್ಲ. ನಮ್ಮ ಮನೇಲಿ ಜಗಳ ಮಾಡ್ಕೊಂಡೇನೆ ನಾನು ಪಾಪ ಇವರು ಹೋಗೋಣ ಅಂದ್ರು. ಸೊ ಟೈಮ್ ಆಯ್ತು ಸ್ವಲ್ಪ ಬರೋ ಅಷ್ಟೊಳಗಡೆ. ನಿಮ್ಮನ್ನ ಮೀಟ್ ಮಾಡಿಲ್ಲ ಅಂದ್ರೆ ನಾನು ನೈಟ್ 1 ಗಂಟೆ ಆದ್ರೂ ಕಾಯ್ತೀನಿ, ನಾನು ನೋಡ್ಬೇಕು. ನನ್ನ ಮಗಳು ಬರ್ಡೇ ಇವತ್ತು. ಥ್ಯಾಂಕ್ ಯು, ಹ್ಯಾಪಿ ಬರ್ಡೇ ಪುಟ. ಎಲ್ಲ ಕರ್ನಾಟಕದ ಹೃದಯ ಸ್ನೇಹಿತರು. ಪುಟ ನಿನ್ನ ಹೆಸರೇನಮ್ಮ? ಹರ್ಷಿಕಾ. ನೋಡಿ ಒಳ್ಳೆ ಫಿಲ್ಮ್ ಹೀರೋಯಿನ್ ತರ ಇದ್ದಾರೆ. ಹರ್ಷಿಕಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕರ್ನಾಟಕದ ಜನಗಳ ಮಧ್ಯೆ ಆಚರಣೆ ಮಾಡ್ಕೋತಾ ಇದ್ದೀರಾ. ಜೊತೆಗೆ ಕರ್ನಾಟಕದ ಪ್ರತಿಯೊಬ್ಬ ಹೃದಯ ಸ್ನೇಹಿತರು ಕೂಡ ಇವ್ರಿಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ. ಜೊತೆಗೆ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದ, ಶನೇಶ್ವರ ಆಶೀರ್ವಾದ ನಿಮಗೆ ಸಿಗ್ಲಿ. ದೇವ್ರು ಒಳ್ಳೇದು ಮಾಡಲಿ. ನೀವು ಇದೇ ತರ 100 ಜನಕ್ಕೆ ಅನ್ನ ಹಾಕುವಂತ ಶಕ್ತಿ ಆ ಭಗವಂತ ಕೊಡ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಆಶ್ರಮದ ಒಳಗಡೆಯ ಪರಿಸ್ಥಿತಿ. ಸೊ ಇಲ್ಲಿ ಅನೇಕರಿದ್ದಾರೆ, ಅನೇಕರ ಜೊತೆಗೆ ಅನೇಕ ಕಥೆಗಳು ಕೂಡ ಇದೆ. ಸೊ ಯೋಗೀಶ್ ಅವರು ಇವತ್ತು ಎಲ್ಲವನ್ನ ಬಿಡಿಸಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದು ನಿಮ್ಮಿಂದ ಒಂದು ಸಹಾಯ ಆಗಲಿ, ಜೊತೆಗೆ ಒಂದು ವಿಸಿಟ್ ಕೂಡ ಈ ಪ್ಲೇಸ್ಗೆ ಆಗಲಿ ಅಂತ. ಯೋಗೀಶ್ ಅವರೇ, ನಿಮ್ಮ ಅಕೌಂಟ್ ಡೀಟೇಲ್ಸನ್ನು ಮತ್ತು ಈ ಆಶ್ರಮದ ಅಡ್ರೆಸ್ಸನ್ನು ಎಲ್ಲವನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಜನಗಳು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ಮನೋಭಿಲಾಷೆ ನಮ್ಮದು. ಸೊ ಇವತ್ತಿನ ಕಾರ್ಯಕ್ರಮದ ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನೀವು ಕೂಡ ನಿಮ್ಮ ಕೈಲಿ ಸಹಾಯ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಪ್ರಚಾರ ಮಾಡ್ತಾ ಇಲ್ಲ. ದಯವಿಟ್ಟು ನೀವು ಕೂಡ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥವ್ರು, ಕಷ್ಟದಲ್ಲಿರ್ತಕ್ಕಂಥವ್ರು, ಇವ್ರನ್ನ ನಿಮ್ಮ ಮನೆಯಲ್ಲಿ ಒಬ್ಬರು ಅಂತ ಅಂದ್ಕೊಳ್ಳಿ. ದಯವಿಟ್ಟು ಬಂದು ನಿಮ್ಮ ಪ್ರೀತಿಯಿಂದ 2 ಮಾತಾಡಿ, ಅವ್ರ ಮನಸ್ಸಿಗೂ ಖುಷಿ ಆಗುತ್ತೆ. ಸಾಧ್ಯವಾದರೆ ನೀವು ಕೂಡ ₹1 ಡೊನೇಟ್ ಮಾಡಿ. ನೀವು ₹1 ಕೊಟ್ಟರೆ ಎಷ್ಟೋ ಜನ ನಿರ್ಗತಿಕರು, ಅಸಹಾಯಕರು, ರಸ್ತೆಯಲ್ಲಿ ಬಿದ್ದಂಥವ್ರನ್ನ ಕರ್ಕೊಂಡು ಬಂದು ಒಂದೊತ್ತಿನ ಊಟ ಹಾಕಿ ಸಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಶನೇಶ್ವರ ಒಳ್ಳೇದು ಮಾಡಲಿ, ನಿಮ್ಮೆಲ್ಲರೂ ಜೀವನ ಚೆನ್ನಾಗಿರಲಿ ಅಂತ ಭಗವಂತ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಹಿನಿಯನ್ನು ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.